ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು 1997ರಿಂದ ಪ್ರತಿದಿನವೂ 17 ಗಂಟೆಯವರೆಗೆ ಧ್ಯಾನವನ್ನು ಮಾಡಿ ತಮ್ಮ ತಪಸ್ಸಿನ ಫಲದಿಂದ ಪಡೆದಂತಹ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಈ ಜ್ಞಾನವನ್ನು ಜಗತ್ತಿನ ಎಲ್ಲ ಜನರು ಹುಡುಕುತ್ತಿದ್ದಾರೆ. ಬಾಪೂಜಿಯವರು ತಮ್ಮ ಜ್ಞಾನದಲ್ಲಿ UFOಗಳ ಬಗ್ಗೆ, ಏಲಿಯನ್ಗಳ ಬಗ್ಗೆ ಹಾಗೂ ಆತ್ಮಗಳ ಬಗ್ಗೆಯೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಬಗ್ಗೆ, ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು, ಅವುಗಳ ಸರ್ಜನೆ ವಿಸರ್ಜನೆಯ ಬಗ್ಗೆಯೂ ಕೂಡ ವಿಸ್ತಾರವಾಗಿ ತಿಳಿಸಿದ್ದಾರೆ. ಜಗತ್ತಿನ ಆದಿ ಮಧ್ಯ ಅಂತ್ಯ ಎಲ್ಲವನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಸಂಪೂರ್ಣ ಶಾಸ್ತ್ರಗಳ ಪುರಾಣಗಳ ಸಾರವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಬಾಪೂಜಿಯವರು ಕಳೆದ 28 ವರ್ಷಗಳಿಂದ ಆಶ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅನಂತ ಜ್ಞಾನ, ಪರಮ ಸತ್ಯ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಬಾಪೂಜಿಯವರ ಯೂಟ್ಯೂಬ್ ಚಾನಲ್ನಲ್ಲಿ 1,30,00,000ಕ್ಕಿಂತಲೂ ಹೆಚ್ಚು ಜನರು ಬಾಪೂಜಿಯವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರ ಹೊಸ ವಿಡಿಯೋ 2029ರಲ್ಲಿ ಪ್ರಳಯ ಆಗುವ ಸಾಧ್ಯತೆ ಇದೆಯೇ ಎನ್ನುವಂತಹ ಮೋಸ್ಟ್ ಪವರ್ಫುಲ್ ವಿಡಿಯೋದ ಮುಖ್ಯ ಅಂಶಗಳನ್ನು ನಾವಿಲ್ಲಿ ತಿಳಿಸುತ್ತಿದ್ದೇವೆ. ಭಾರತದಲ್ಲಿ ಹೆಚ್ಚಿನ ಮಟ್ಟಿಗೆ ಪಾಸಿಟಿವ್ ಆತ್ಮರಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಅದರಲ್ಲಿಯೂ ಬೇಹದ್ ಆತ್ಮರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗೂ ಮೇಲಿನಿಂದ ಬಂದಂತಹ ಆತ್ಮರು ಸಹ ಇದ್ದಾರೆ. ಅಂದರೆ ಬೇರೆ ಲೋಕಗಳಿಂದ, ಬೇರೆ ಗ್ರಹಗಳಿಂದ ಬಂದಂತಹ ಆತ್ಮರು ಇದ್ದಾರೆ. ಸ್ವಲ್ಪ ಸಮಯದ ಮಟ್ಟಿಗೆ ಭಾರತ ವಿಶ್ವಗುರು ಆಗಲಿದೆ. ಆದರೆ 3ನೇ ವಿಶ್ವಯುದ್ಧ ಆರಂಭವಾದಾಗ ಅದರಲ್ಲಿ ವಿದೇಶದಲ್ಲಿರುವಂತಹ ಭಾರತೀಯರು ಎಲ್ಲರೂ ಭಾರತಕ್ಕೆ ಓಡಿ ಬರಲಿದ್ದಾರೆ. ಆದರೆ ಬರಲು ಅವರಿಗೆ ಸಾಧನಗಳೇ ಸಿಗುವುದಿಲ್ಲ. ಅಂತಹ ಒಂದು ಭಯಾನಕ ಪರಿಸ್ಥಿತಿ ಉಂಟಾಗಲಿದೆ ಎನ್ನುತ್ತಾರೆ ಬಾಪೂಜಿಯವರು. ಅನಂತಭಾಯಿಯವರು ಅವರಿಗೆ ಏಲಿಯನ್ಗಳು ಮನುಷ್ಯರಲ್ಲಿ ಪ್ರವೇಶ ಮಾಡುತ್ತವೆಯೇ ಎಂದು ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ಏಲಿಯನ್ಗಳು ಹೈ ಕ್ವಾಲಿಟಿಯ ಆತ್ಮಗಳಾಗಿದ್ದು ಅವುಗಳು ಪ್ರವೇಶ ಮಾಡುವುದಿಲ್ಲ. ಭೂತ ಪ್ರೇತ ಆತ್ಮಗಳು ಮಾತ್ರ ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತವೆ ಎನ್ನುತ್ತಾರೆ. ನೆಗೆಟಿವ್ ಏಲಿಯನ್ಗಳು ಬರಲಿರುವ ದಿನಗಳಲ್ಲಿ ಪರಮಾಣು ಬಾಂಬ್ ಸ್ಫೋಟ ಮಾಡಿಸಿ ವಿನಾಶವನ್ನು ಮಾಡಲಿವೆ. ಅನೇಕ ಧರ್ಮ ಮತಗಳ ಪಂಥಗಳ ಏಲಿಯನ್ಗಳು ಸೂಕ್ಷ್ಮದಲ್ಲಿ ಕುಳಿತಿವೆ. ಮಂಗಳ ಗ್ರಹದಿಂದ ಬಂದಂತಹ ಏಲಿಯನ್ಗಳು ವಿನಾಶವನ್ನು ಬಯಸುತ್ತಿವೆ. 3900 ವರ್ಷಗಳ ಹಿಂದಿನಿಂದ ಅಬ್ರಾಹಮರು ಬಂದರು. ಅಬ್ರಾಹಮನ ಸಂಪೂರ್ಣ ಡೈನಾಸ್ಟಿಯನ್ನು ಶುಕ್ರಾಚಾರ್ಯರು ಕಂಟ್ರೋಲ್ ಮಾಡುತ್ತಿದ್ದಾರೆ. ಇವರೆಲ್ಲರೂ ಸನಾತನದ ವಿರುದ್ಧ ಹೋರಾಟ ಮಾಡುತ್ತಿದ್ದಾರೆ. ಕರ್ಮ ಬಂಧನಗಳಿಂದಾಗಿ ಸನಾತನಿ ಆತ್ಮಗಳು ಧರ್ಮ ಪರಿವರ್ತನೆಯನ್ನು ಮಾಡಿಕೊಂಡು ಅಥವಾ ಬೇರೆ ಧರ್ಮದಲ್ಲಿ ಜನ್ಮ ಪಡೆದಿದ್ದಾರೆ. ಆ ಎಲ್ಲ ಆತ್ಮಗಳು ನಿಧಾನವಾಗಿ ಮರಳಿ ತಮ್ಮ ಧರ್ಮಕ್ಕೆ ಬರಲಿವೆ. ಅಮೇರಿಕಾದಲ್ಲಿ ಇಷ್ಟೊಂದು ಶೀಘ್ರಗತಿಯಲ್ಲಿ ವಿಜ್ಞಾನ ಮುಂದುವರಿಯಲಿಕ್ಕೆ ಕಾರಣ ಏಲಿಯನ್ಸ್ಗಳು. ಅವರಿಗೆ ಏಲಿಯನ್ಸ್ಗಳು ತಮ್ಮ ಟೆಕ್ನಾಲಜಿಯನ್ನು ನೀಡುತ್ತಿವೆ. ಈಗಲೂ ಅವರ ಬಳಿ ಏರಿಯಾ 51 ಅಂತಹ ಪ್ರದೇಶದಲ್ಲಿ ಜೀವಂತ ಏಲಿಯನ್ಗಳು ಇವೆ ಎನ್ನುತ್ತಾರೆ ಬಾಪೂಜಿಯವರು. ವಿಜ್ಞಾನದ ಪ್ರತಿಯೊಂದು ಅನ್ವೇಷಣೆ ಸಾಧನಗಳು ಏಲಿಯನ್ಸ್ಗಳ ಸಹಾಯದಿಂದಲೇ ಮಾಡಲಾಗಿದೆ. ಪರಮಾಣು ಬಾಂಬ್ನಂತಹ ವಿನಾಶದ ಸಾಧನಗಳನ್ನು ಸಹ ಅನೇಕ ಧರ್ಮದ ಏಲಿಯನ್ಗಳು ಮಾಡಿಸಿವೆ. ಇಂದಿನ AI ಕೂಡ ಏಲಿಯನ್ಗಳ ಟೆಕ್ನಾಲಜಿಯೇ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಹೊಸ ಹೊಸ ಸಾಧನಗಳನ್ನು ಅನ್ವೇಷಣೆ ಮಾಡಲಿದೆ ಎನ್ನುತ್ತಾರೆ ಬಾಪೂಜಿಯವರು. 2026 ಈ ವರ್ಷದ ಅಂತ್ಯದಲ್ಲಿ ಇವುಗಳ ಪ್ರಭಾವ ಎಲ್ಲರಿಗೂ ಕಾಣಿಸಲಿದೆ. ಏಲಿಯನ್ಗಳೇ ವಿನಾಶ ವಿಶ್ವಯುದ್ಧ ಮಾಡಿಸಲಿವೆ ಎಂಬುದು ಎಲ್ಲರಿಗೂ ತಿಳಿಯಲಿದೆ. ಆಲ್ಮೈಟಿ ಅಥಾರಿಟಿಯು ಪವರನ್ನು ಈ ಧರೆಗೆ ಇಳಿಸಿ ಎಲ್ಲವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡುವವನಿದ್ದಾನೆ. ಆದರೆ ಇದಕ್ಕೂ ಮೊದಲು ಆಲ್ಮೈಟಿ
ಕಾಲಾಗ್ನಿಯನ್ನು ಹೊರಡಿಸಿ ಸ್ಥೂಲ ವಸ್ತುಗಳ ವಿನಾಶವನ್ನು ಮಾಡಿಸುತ್ತಾನೆ ಎನ್ನುತ್ತಾರೆ ಬಾಪೂಜಿಯವರು. ಬೇಹದ್ ಮಕ್ಕಳಿಂದಲೇ ಇದನ್ನೆಲ್ಲ ಮಾಡಿಸುತ್ತಾನೆ ಎನ್ನುತ್ತಾರೆ. ಆಲ್ಮೈಟಿ ಅಥಾರಿಟಿ ಸಂಪೂರ್ಣ ಮಲ್ಟಿವರ್ಸನ್ನು ಪರಿವರ್ತನೆ ಮಾಡಲೆಂದು ಬಂದಿದ್ದಾನೆ. ನಮ್ಮ ಮಲ್ಟಿವರ್ಸ್ ಮಾತ್ರ ಮೃತ್ಯು ಲೋಕವಾಗಿದೆ. ಉಳಿದೆಲ್ಲ ಕಡೆಯೂ ಅಮರ ಲೋಕಗಳೇ ಇವೆ. ಈಗಿನ ಒಂದೊಂದು ಜೀವಿಯು, ಅಂದರೆ ನಾಯಿ, ಬೆಕ್ಕುಗಳು, ಯಾವ ಜೀವಿಗಳೇ ಇರಲಿ, ಎಲ್ಲವೂ ಒಂದಲ್ಲ ಒಂದು ಜನ್ಮದಲ್ಲಿ ಇಂದ್ರ ಪದವಿಯನ್ನು ಪಡೆದಿದ್ದವು. ಬ್ರಹ್ಮಾಂಡದ ಸೃಷ್ಟಿಯಾಗಿ 2ನೇ ಪರಾರ್ಧದಿಂದ 1555 ಖರಬ ವರ್ಷಗಳಾಗಿವೆ. 198 ಕೋಟಿ ವರ್ಷ ಈಗಾಗಲೇ ಕಳೆದು ಹೋಗಿದೆ. ಇಷ್ಟು ಸುದೀರ್ಘ ಸಮಯದಲ್ಲಿ ಪ್ರತಿಯೊಂದು ಜೀವಿಯೂ ಇಂದ್ರ ಪದವಿಯನ್ನು ಒಂದಲ್ಲ ಒಂದು ಜನ್ಮದಲ್ಲಿ ಪಡೆದೇ ಪಡೆದಿತ್ತು ಎನ್ನುತ್ತಾರೆ ಬಾಪೂಜಿಯವರು. ಇಂದ್ರನೂ ಸಹ ನರಕದ ಹುಳುವಾಗಿ ಜನ್ಮ ಪಡೆದಿದ್ದ ಎಂಬ ಪುರಾಣದ ಕಥೆಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಆತ್ಮಗಳು ಅಂತ್ಯ ಸಮಯದಲ್ಲಿ ಪ್ರಾಣವನ್ನು ಬಿಡುವಾಗ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಜನ್ಮ ಮರಣದ ಚಕ್ರಕ್ಕೆ ಬರುತ್ತಾರೆ. ಬಾಪೂಜಿಯವರು ಹೇಳ್ತಾರೆ, ಎಲ್ಲ ಬ್ರಹ್ಮಾಂಡಗಳಿಂದ, ಯೂನಿವರ್ಸ್ಗಳಿಂದ, ಎಲ್ಲೆಡೆಯಿಂದಲೂ ಆತ್ಮಗಳು ಬಂದಿವೆ ಹಾಗೂ ಅವರಲ್ಲಿ 100 ಕಲಾದ ಆತ್ಮರು ಸಹ ಇದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಮೊದಲಿದ್ದಂತಹ ಬ್ರಹ್ಮ ವಿಷ್ಣು ಕೂಡ ಈಗ ಬದಲಾಗಿದ್ದಾರೆ. ಬೇರೆಡೆಯಿಂದ ದೊಡ್ಡ ದೊಡ್ಡ ಯೂನಿವರ್ಸ್ಗಳಿಂದ, ಬ್ರಹ್ಮಾಂಡಗಳಿಂದ ಬಂದಂತಹ ದೊಡ್ಡ ದೊಡ್ಡ ಮಹಾವಿಷ್ಣುಗಳು, ಮಹಾಬ್ರಹ್ಮರು ಬಂದು ಕುಳಿತಿದ್ದಾರೆ. ಈಗ ಒರಿಜಿನಲ್ ಬ್ರಹ್ಮ ವಿಷ್ಣುಗಳು ಮನುಷ್ಯ ಜನ್ಮಕ್ಕೆ ಬಂದಿದ್ದಾರೆ ಹಾಗೂ ಶಂಕರ ಮಹಾದೇವ ಕೈಲಾಸ ಪರ್ವತದಲ್ಲಿ ತನ್ನ ಪರಿವಾರದೊಂದಿಗೆ ಸೂಕ್ಷ್ಮದಲ್ಲಿ ವಾಸ ಮಾಡುತ್ತಿದ್ದಾನೆ ಎನ್ನುತ್ತಾರೆ ಬಾಪೂಜಿಯವರು. ನಮ್ಮ ಒಂದು ಪ್ರಕಾಶ ವರ್ಷದ ವಿಶಾಲವಾದಂತಹ ಈ ಬ್ರಹ್ಮಾಂಡದಲ್ಲಿ ಬೇರೆಡೆಯಿಂದ, ಬೇರೆ ಬ್ರಹ್ಮಾಂಡಗಳಿಂದ, ಯೂನಿವರ್ಸ್ಗಳಿಂದ, ಮಲ್ಟಿವರ್ಸ್ಗಳಿಂದಲೂ ತಮ್ಮ ತಮ್ಮ ವಿಮಾನಗಳಲ್ಲಿ ಏಲಿಯನ್ಸ್ಗಳು ಬಂದಿಳಿದಿದ್ದಾರೆ. ನಮ್ಮ ಬ್ರಹ್ಮಾಂಡದಲ್ಲಿ ಈಗ ಕಾಲಿಡಲೂ ಸಹ ಜಾಗವಿಲ್ಲದಷ್ಟು ಆತ್ಮರು ತುಂಬಿಕೊಂಡಿದ್ದಾರೆ. ಅವರೊಂದಿಗೆ ಏಲಿಯನ್ಸ್ಗಳು ಸಹ ತಮ್ಮ ತಮ್ಮ ಪರಮ ಪ್ರಕಾಶದ ವಿಮಾನಗಳಲ್ಲಿ ಬಂದು ಉಳಿದುಕೊಂಡಿದ್ದಾರೆ. ಸಂಪೂರ್ಣ ನಮ್ಮ ಬ್ರಹ್ಮಾಂಡದ ಎಲ್ಲ ಲೋಕಗಳು ತುಂಬಿ ತುಳುಕುತ್ತಿವೆ. ನಮ್ಮ 33 ಕೋಟಿ ದೇವಾನುದೇವತೆಗಳಲ್ಲಿ ಅರ್ಧ ಭಾಗದಷ್ಟು ಸೂಕ್ಷ್ಮದಲ್ಲಿ ಉಳಿದುಕೊಂಡಿದ್ದಾರೆ. ಇನ್ನುಳಿದ ಅರ್ಧ ಭಾಗದಷ್ಟು ಆತ್ಮರು ಮನುಷ್ಯ ಜನ್ಮಕ್ಕೆ ಬಂದಿದ್ದಾರೆ. ಸ್ವರ್ಗದಲ್ಲಿ ಈಗ ನಮ್ಮ ದೇವಾನುದೇವತೆಗಳು ಇರುವುದಿಲ್ಲ, ಏಕೆಂದರೆ ಬೇರೆಡೆಯಿಂದ ಬಂದಂತಹ ಆತ್ಮರು ಅಲ್ಲಿ ಉಳಿದುಕೊಂಡು ನಮ್ಮ ದೇವತೆಗಳನ್ನು ಅಲ್ಲಿಂದ ಓಡಿಸಿದ್ದಾರೆ. 8000 ವರ್ಷಗಳ ಹಿಂದೆ ಮಂಗಳನಲ್ಲಿದ್ದಂತಹ ಆತ್ಮರನ್ನು ಓಡಿಸಿ ಬೇರೆ ಆತ್ಮಗಳು ಅಲ್ಲಿ ಆಕ್ರಮಿಸಿಕೊಂಡಿವೆ. ಅಲ್ಲಿಯ ಆತ್ಮರು ನಮ್ಮ ಭೂಮಿಗೆ ಬಂದು ಬಿಟ್ಟಿದ್ದಾರೆ, ಮನುಷ್ಯ ಜನ್ಮದಲ್ಲಿದ್ದಾರೆ. ಹೀಗೆ ಎಲ್ಲ ಗ್ರಹಗಳಲ್ಲಿಯೂ ಸಹ ಮೂಲ ಆತ್ಮಗಳು ಇಲ್ಲವಾಗಿ ಬೇರೆಡೆಯಿಂದ ಬಂದಂತಹ ಆತ್ಮರದೇ ಕಾರುಬಾರು ಅಲ್ಲಿ ನಡೆಯುತ್ತಿದೆ ಎನ್ನುತ್ತಾರೆ ಬಾಪೂಜಿಯವರು. ಇಂದು ಭೂಮಿಯ ಮೇಲೆ ಎಲ್ಲರೂ ಸನಾತನ ಧರ್ಮಕ್ಕೆ ವಿರುದ್ಧವಾಗಿದ್ದಾರೆ. ಹಿಂದೂ ಅನ್ನೋ ಶಬ್ದ ಕೂಡ ನಮ್ಮದಲ್ಲ, ಅದು ಸಿಂಧೂ ನದಿಯಿಂದ ಬಂದಿದೆ. ಸುತಳ ಲೋಕದ ರಾಜ ಬಲಿ ಚಕ್ರವರ್ತಿ ಯಜ್ಞವನ್ನು ಮಾಡುತ್ತಿದ್ದ. ಆ ಸಂದರ್ಭದಲ್ಲಿ ವಾಮನ ರೂಪದಲ್ಲಿ ವಿಷ್ಣು ಬರುತ್ತಾನೆ. ತನ್ನ ಪಾದದ ಅಳತೆಯ ಜಮೀನನ್ನು ಕೇಳಿದಾಗ ಬಲಿಯು ಕೊಡಲು ಮುಂದಾಗುತ್ತಾನೆ. ಆಗ ಅಸುರರ ಗುರು ಶುಕ್ರಾಚಾರಿ ವರವನ್ನು ಕೊಡದಂತೆ ತಡೆಯಲು ಬಲಿಯ ಕಮಂಡಲದಲ್ಲಿ ಸೇರಿಕೊಳ್ಳುತ್ತಾನೆ. ಏಕೆಂದರೆ ದಾನವನ್ನು ನಿಲ್ಲಿಸುವುದು ಶುಕ್ರಾಚಾರ್ಯ ಉದ್ದೇಶವಾಗಿತ್ತು. ಆಗ ವಿಷ್ಣು ಶುಕ್ರಾಚಾರ್ಯರ ಒಂದು ಕಣ್ಣನ್ನು ತೆಗೆದುಹಾಕುತ್ತಾನೆ. ಇಂದಿಗೂ ಸಹ ವಿದೇಶದಲ್ಲಿ ಇರುವಂತಹ ಅನೇಕ ಸಂಪ್ರದಾಯಗಳಲ್ಲಿ ಇಲುಮಿನಾಟಿ ಒಂದು ಕಣ್ಣಿನ ಚಿಹ್ನೆಯನ್ನು ನಾವು ಕಾಣುತ್ತೇವೆ. ಶುಕ್ರಾಚಾರ್ಯರು ಎಲ್ಲರನ್ನ ಬಡಿದೆಬ್ಬಿಸಿ ಸನಾತನದ ವಿರುದ್ಧ ನಿಲ್ಲುವಂತೆ ಮಾಡುತ್ತಾರೆ. ಈ ಕಣ್ಣು ಶುಕ್ರಾಚಾರ್ಯರ ಆ ಕಣ್ಣು ಇಂದು ಇಲುಮಿನಾಟಿ ಅಂದರೆ ಅಸುರರ ಪ್ರತೀಕವಾಗಿದೆ.
ಇದೆಲ್ಲ ಸೂಕ್ಷ್ಮ ಜಗತ್ತಿನ ರಹಸ್ಯ ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ. ಬರಲಿರುವ ದಿನಗಳಲ್ಲಿ ಪರಮಾಣು ಬಾಂಬ್ ಸ್ಫೋಟವಾದಾಗ ಆ ಕಾಲಾಗ್ನಿಯಲ್ಲಿ ಯಾರ ಶರೀರವೂ ಸಹ ಉಳಿದುಕೊಳ್ಳುವುದಿಲ್ಲ. ಕೇವಲ ಪವರ್ಫುಲ್ ಆತ್ಮಗಳು ಮಾತ್ರ ಉಳಿದುಕೊಳ್ಳುತ್ತಾರೆ. ಸಾಮಾನ್ಯ ಆತ್ಮಗಳು ಸಹ ವಿನಾಶ ಹೊಂದುತ್ತವೆ, ಭಸ್ಮವಾಗುತ್ತವೆ. ಹೀಗಾಗಿ ಎಲ್ಲರೂ ಆತ್ಮಜ್ಞಾನವನ್ನು ಪಡೆದು ಬ್ರಹ್ಮಜ್ಞಾನವನ್ನು ಪಡೆದು ಆತ್ಮನ ಪವರನ್ನು ಹೆಚ್ಚಿಸಿಕೊಳ್ಳಬೇಕಿದೆ. ಈ ಸಮಯ ನಿಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಳುವಂತಹ ಸಮಯ. ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಿ ಮೂರನೆಯ ವಿಶ್ವ ಯುದ್ಧವನ್ನು ತಡೆಯುವಂತಹ ಸಮಯ ಇದಾಗಿದೆ. ಬಾಪೂಜಿಯವರು ಹೇಳುತ್ತಾರೆ, ನಮ್ಮ ಮಹರ್ಲೋಕದಲ್ಲಿ ದೊಡ್ಡ ದೊಡ್ಡ ಮಹರ್ಷಿಗಳು ಇದ್ದಾರೆ, ಏಲಿಯನ್ಸ್ಗಳು ಸಹ ಅಲ್ಲಿದ್ದಾರೆ. ಇವರೆಲ್ಲರೂ ಆಲ್ಮೈಟಿ ಅಥಾರಿಟಿಯನ್ನು ಕಾಣಲು ಬಂದಿದ್ದಾರೆ. ಆದರೆ ಆಲ್ಮೈಟಿ ಯಾರ ಕಣ್ಣಿಗೂ ಸಹ ಬೀಳುವುದಿಲ್ಲ. ಆಲ್ಮೈಟಿ ಅಥಾರಿಟಿ ನಿರಾಕಾರಿ, ಆಕಾರಿ ಹಾಗೂ ಸಾಕಾರ ಶರೀರದಲ್ಲಿಯೂ ಇದ್ದಾನೆ. ಜ್ಞಾನದಿಂದ ಮಾತ್ರ ಆಲ್ಮೈಟಿಯನ್ನು ತಿಳಿದುಕೊಳ್ಳಲು ಸಾಧ್ಯ. ಸನಾತನ ಎಂದರೆ ವಿನಾಶ ಹೊಂದದಂತಹ, ಸದಾಕಾಲಕ್ಕೂ ಇರುವಂತಹ ಶಾಶ್ವತ ಎಂದರ್ಥ. 100 ಕಲಾದಲ್ಲಿ ಇರುವಂತಹ ಆತ್ಮರು ಮೃತ್ಯು ಲೋಕದಲ್ಲಿ ಇರುವಂಥವರು. 100 ಕಲಾದಿಂದ ಮೇಲೆ ಇರುವಂತಹ ಆತ್ಮರು ಸನಾತನ ಧರ್ಮವನ್ನು ತಿಳಿದುಕೊಳ್ಳುತ್ತಾರೆ. ಮಹಾನ್ ಪ್ರಳಯದಲ್ಲಿಯೂ ವಿನಾಶವಾಗದಂತಹ ಆತ್ಮ ಎಂದರೆ ಅದು ಸನಾತನ ಆತ್ಮ ಎನ್ನುತ್ತಾರೆ ಬಾಪೂಜಿಯವರು. ಈಗ ಯಮಲೋಕದಲ್ಲಿ ಯಮನ ದರ್ಬಾರು ನಡೆಯುತ್ತಿಲ್ಲ. ಅಲ್ಲಿಯೂ ಸಹ ಏಲಿಯನ್ಸ್ಗಳು ಸೇರಿಕೊಂಡಿದ್ದಾರೆ. ಸ್ವರ್ಗದಿಂದ ದೇವತೆಗಳು ಸಹ ಭೂಮಿಗೆ ಓಡಿ ಬಂದಿದ್ದಾರೆ. ಬೇರೆಡೆ ಲೋಕದಿಂದ ಬಂದಂತಹ ಆತ್ಮರು ಸ್ವರ್ಗವನ್ನು ಆಳುತ್ತಿದ್ದಾರೆ. ಬ್ರಹ್ಮನಾಗಲಿ ವಿಷ್ಣುವಾಗಲಿ ಯಾರೂ ಸಹ ಅಲ್ಲಿ ಉಳಿದುಕೊಂಡಿಲ್ಲ. ಸಂಪೂರ್ಣ ಬ್ರಹ್ಮಪುರಿ, ವಿಷ್ಣುಪುರಿ ಎಲ್ಲವೂ ಖಾಲಿಯಾಗಿದೆ. ಅಲ್ಲೆಲ್ಲ ಏಲಿಯನ್ಸ್ಗಳೇ ತುಂಬಿಕೊಂಡಿದ್ದಾರೆ. ಮಹಾವಿಷ್ಣು ಸ್ಥಾನವನ್ನು ಪರಮ ಮಹಾವಿಷ್ಣು ತೆಗೆದುಕೊಂಡಿದ್ದಾನೆ. ಮಹಾವಿಷ್ಣುವು ವಿಷ್ಣುವಿನ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ. ಹೀಗೆ ಅನಂತಾನಂತ ಬ್ರಹ್ಮ, ವಿಷ್ಣು, ಶಂಕರರು ಇದ್ದಾರೆ. ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನವನ್ನು ತೊರೆದಿದ್ದಾರೆ. ಆಲ್ಮೈಟಿಯು ನಮ್ಮ ಬ್ರಹ್ಮಾಂಡದಲ್ಲಿ ಬಂದಿದ್ದಾನೆ. ಅವನು ಎಲ್ಲವನ್ನ ವೀಕ್ಷಣೆ ಮಾಡುತ್ತಿದ್ದಾನೆ. ಇದರಿಂದ ಎಲ್ಲ ಕಡೆಯಿಂದ ಏಲಿಯನ್ಸ್ಗಳು, ಆತ್ಮರೆಲ್ಲರೂ ಈ ಆಲ್ಮೈಟಿಯನ್ನು ನೋಡಲು ನಮ್ಮ ಬ್ರಹ್ಮಾಂಡಕ್ಕೆ ಬಂದು ಸೇರಿಕೊಂಡಿದ್ದಾರೆ. ಬೇಹದ್ ಕಲಾದ ಆತ್ಮರಿಗಾಗಿಯೇ ಈ ಮಲ್ಟಿವರ್ಸ್ ನಡೆದುಕೊಂಡು ಬರುತ್ತಿದೆ. ಇಲ್ಲದಿದ್ದರೆ ಈ ಎಲ್ಲವೂ ಎಂದಿಗೋ ಮುಗಿದು ಹೋಗಬೇಕಿತ್ತು. ಇಲ್ಲಿಯ ತನಕ ಎಲ್ಲವೂ ವೈಂಡಪ್ ಆಗಿಬಿಡುತ್ತಿತ್ತು. ಈಗ ಸಂಪೂರ್ಣ ಮಲ್ಟಿವರ್ಸ್ ಮಹಾಕಾಲ ಪ್ರಳಯದಲ್ಲಿ ಹೊತ್ತಿ ಉರಿಯಲಿದೆ. ಅದರಲ್ಲಿ 100 ಕಲಾಗಿಂತ ಕೆಳಗಿರುವ ಆತ್ಮರೆಲ್ಲರೂ ಭಸ್ಮವಾಗಲಿದ್ದಾರೆ. ನಂತರ ಹೊಸ ಮಲ್ಟಿವರ್ಸ್ ಸೃಷ್ಟಿಯಾಗಲಿದೆ. ಹೊಸ ಮಲ್ಟಿವರ್ಸ್ 200ರಿಂದ 500 ಕಲಾದಲ್ಲಿ ಸೃಷ್ಟಿಯಾಗಲಿದೆ. ಇದರ ಬಗ್ಗೆ ತಿಳಿದುಕೊಳ್ಳಲು ಬಾಪೂಜಿಯವರ ಹೊಸ ಮಲ್ಟಿವರ್ಸ್ ಎಂಬ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ. ಬೇಹದ್ ಕಲಾದ ಮಲ್ಟಿವರ್ಸ್ ಹೇಗಿದೆ, ಹೇಗೆ ರಚನೆ ಆಗಲಿದೆ ಎನ್ನುವ ವಿಡಿಯೋ ಸಹ ಇದೆ. ಇದನ್ನೆಲ್ಲ ತಿಳಿದುಕೊಳ್ಳಲು ನಿಮ್ಮ ಬುದ್ಧಿಯನ್ನು ವಿಶಾಲವಾಗಿಟ್ಟುಕೊಳ್ಳಬೇಕಿದೆ. ಅನಂತಕೋಟಿ ಬ್ರಹ್ಮಾಂಡಗಳಿವೆ. ಅನಂತಕೋಟಿ ಬ್ರಹ್ಮಾಂಡಗಳಲ್ಲಿ ಅನಂತ ಮತ, ಪಂಥ, ಧರ್ಮಗಳು ಸಹ ಇವೆ. ದೂರ ದೂರದಿಂದ ಬಂದಂತಹ ಏಲಿಯನ್ಸ್ಗಳು ಸಹ ಈಗ ಮನುಷ್ಯ ಜನ್ಮಕ್ಕೆ ಬಂದಿವೆ. ಏಲಿಯನ್ಸ್ಗಳು ಬ್ರಹ್ಮಾಂಡ, ಗ್ಯಾಲಕ್ಸಿ ಎಲ್ಲೆಡೆ ಅಲಿಯುತ್ತಿದ್ದಾರೆ. ಎಲ್ಲ ಬ್ರಹ್ಮಾಂಡಗಳಲ್ಲಿಯೂ, ಆ ಬ್ರಹ್ಮಾಂಡಗಳ ಎಲ್ಲ ಲೋಕಗಳಲ್ಲಿಯೂ ಸಹ ಸಮಯವು ಬೇರೆ ಬೇರೆಯೇ ನಡೆಯುತ್ತಿರುತ್ತದೆ. ಎಲ್ಲೆಡೆ ಒಂದೇ ಸಮಯ ಇರುವುದಿಲ್ಲ. ಸಮಯ ಯಾರಿಂದ ಕ್ರಿಯೇಟ್ ಆಯಿತೋ ಅವರೇ ಆ ಸಮಯವನ್ನು ತಡೆಯಲು ಸಾಧ್ಯ. ಮಹಾಶಿವನು ಮಹಾಕಾಲನಾಗಿ ತನ್ನೊಳಗೆ ಬ್ರಹ್ಮಾಂಡಗಳನ್ನು ಸೆಳೆದುಕೊಂಡಾಗ ಬ್ರಹ್ಮಾಂಡದ ಸಮಯ ಸಂಪೂರ್ಣವಾಗಿ ನಿಲ್ಲುತ್ತದೆ. ಸಮಯ ಚಕ್ರವನ್ನು ಯಾರು ಆರಂಭಿಸಿದರೋ ಅವರೇ ತಡೆಯಲು ಸಾಧ್ಯ ಎನ್ನುತ್ತಾರೆ ಬಾಪೂಜಿಯವರು. ಕೃಷ್ಣನಲ್ಲಿ 16 ಕಲಾದ ಪವರ್ ಇತ್ತು. ಹೀಗಾಗಿ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ಕೃಷ್ಣನು ಸೂರ್ಯನನ್ನೇ ನಿಲ್ಲಿಸಿಬಿಟ್ಟಿದ್ದ, ಸಮಯವನ್ನು ಸಹ ನಿಲ್ಲಿಸಿಬಿಟ್ಟಿದ್ದ.
ಒಬ್ಬ ಮಹಾಋಷಿ ಪತ್ನಿಯೂ ಸಹ ಸೂರ್ಯನನ್ನು ಕಟ್ಟಿ ಹಾಕಿದಳು ಎಂಬ ಕತೆ ನಮಗೆ ಪುರಾಣಗಳಲ್ಲಿ ಸಿಗುತ್ತದೆ. ಅಂದರೆ ಮಹಾಋಷಿಗಳು ದೂರ ದೂರದ ಬ್ರಹ್ಮಾಂಡದಿಂದ ಬಂದಿದ್ದವರಾಗಿರುತ್ತಾರೆ. ಅವರಲ್ಲಿ ಬ್ರಹ್ಮಜ್ಞಾನವಿರುತ್ತಿತ್ತು. ಅವರು ಸಮಯವನ್ನು ಸಹ ತಡೆಯಬಲ್ಲವರಾಗಿದ್ದರು. ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಒಬ್ಬರನ್ನೊಬ್ಬರು ಹೇಗೆ ಗುರುತಿಸಿಕೊಳ್ಳುತ್ತಾರೆ ಎನ್ನುವ ಪ್ರಶ್ನೆಗೆ ಬಾಪೂಜಿಯವರು ಹೇಳ್ತಾರೆ, ಸೂಕ್ಷ್ಮ ಜಗತ್ತಿನಲ್ಲಿರುವ ಆತ್ಮರು ಪವರನ್ನು ನೋಡಿ, ನಾಮ ರೂಪ ಬಣ್ಣವನ್ನು ನೋಡಿ ಒಬ್ಬರನ್ನೊಬ್ಬರು ಗುರುತಿಸಿಕೊಳ್ಳುತ್ತಾರೆ. ಆತ್ಮನ ಮೇಲೆ ಅನೇಕ ಆವರಣಗಳು ಆವರಿಸಿಕೊಂಡಿರುವುದರಿಂದ ಸೂಕ್ಷ್ಮ ಜಗತ್ತಿನ ಆತ್ಮರು ಪಾಸ್ಟ್ ಲೈಫ್ ರಿಗ್ರೆಷನ್ ಸಂದರ್ಭದಲ್ಲಿ ಆತ್ಮರ 10 ಜನ್ಮವನ್ನು ನೋಡಲು ಸಾಧ್ಯವಿದೆ. ಸೂಕ್ಷ್ಮ ಜಗತ್ತಿನ ಆತ್ಮರು ರಿಗ್ರೆಷನ್ಗೆ ಒಳಗಾದ ಆತ್ಮಗಳಿಗೆ ಪವರನ್ನು ನೀಡಿ 10 ಜನ್ಮದವರೆಗಿನ ವಿವರವನ್ನು ರೇಸ್ ಹಾಕಿ ಹೇಳಿಸುತ್ತಾರೆ. ಅಂದರೆ 5,000 10,000 ವರ್ಷಗಳ ಹಿಂದಿನ ಜನ್ಮಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಈ ಸಮಯದಲ್ಲಿ ಗ್ರೇಟ್ ಮಲ್ಟಿವರ್ಸ್ ಹಾಗೂ ಗ್ಯಾಲಕ್ಸಿಗಳಿಂದ ಪರಮ ಮಹಾವಿಷ್ಣು ಬ್ರಹ್ಮರು ಬಂದಿದ್ದಾರೆ. ಇದರಲ್ಲಿ ಕೆಲವರು ಆಕಾರಿಯಲ್ಲಿದ್ದಾರೆ, ಕೆಲವರು ಸಾಕಾರಿಯಲ್ಲಿಯೂ ಇದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಇವರನ್ನೇ ನಾವು ಏಲಿಯನ್ಸ್ಗಳು ಎನ್ನುತ್ತಿದ್ದೇವೆ. ಇವರುಗಳು ಬಯಸಿದರೆ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗಬಹುದು. ಇವರು ತಮ್ಮ ಒಂದು ಸೆಲ್ಲನ್ನು ಹಾಕಿ ಜನ್ಮ ಮರಣದ ಚಕ್ರಕ್ಕೆ ಬರುತ್ತಾರೆ. ಈ ಬ್ರಹ್ಮಾಂಡದ ಬ್ರಹ್ಮನ ಮೊದಲನೆಯ ಪರಾರ್ಧದ ರಚನೆಗಳು 1,555 ಕೋಟಿ ಕರಬ ವರ್ಷಗಳಿಂದ ಜನ್ಮ ಮರಣಕ್ಕೆ ಒಳಗಾಗಿ ತಮ್ಮ ಆತ್ಮಶಕ್ತಿಯನ್ನು ಕಳೆದುಕೊಂಡು ಈಗ ಹುಳು ಹುಪ್ಪಡಿಯ ಜನ್ಮಕ್ಕೆ ಹೋಗಿದ್ದಾರೆ. ನಮ್ಮ ಮಲ್ಟಿವರ್ಸ್ ಈಗ -0 ಕಲಾಗೆ ಇಳಿದಿದೆ. ಇನ್ನು ಹೆಚ್ಚು ಕಾಲ ಈ ಮಲ್ಟಿವರ್ಸ್ ನಡೆಯಲು ಸಾಧ್ಯವಿಲ್ಲ. ಇದರ ಪರಿವರ್ತನೆಗಾಗಿ ಸ್ವಯಂ ಆಲ್ಮೈಟಿಯೇ ಈ ಧರೆಗೆ ಬಂದಿದ್ದಾನೆ. ಈಗ ಸಂಪೂರ್ಣ ಹೊಸದೊಂದು ಮಲ್ಟಿವರ್ಸ್ ಸೃಷ್ಟಿಯಾಗಲಿದೆ. ಬಾಪೂಜಿಯವರು ಹೇಳುತ್ತಾರೆ, ಪರಮಶಾಂತಿ ವೈಬ್ರೇಷನ್ ಇದು ಪರಮಧಾಮದ ವೈಬ್ರೇಷನ್ ಆಗಿದೆ. ಆತ್ಮರು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಪರಮಧಾಮದಲ್ಲಿ ಕನೆಕ್ಟ್ ಆದಾಗ ಅಲ್ಲಿಯ ಪವರ್ ಆತ್ಮರ ಸೂಕ್ಷ್ಮ ಶರೀರಕ್ಕೆ ಬರುತ್ತದೆ. ಅಲ್ಲಿಂದ ಕಾರಣ ಶರೀರಕ್ಕೆ ಬಂದು ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ. ಇದರಲ್ಲಿ ಆತ್ಮದಲ್ಲಿ ಪರಿವರ್ತನೆಯಾಗುತ್ತದೆ ಮತ್ತು ಆತ್ಮನ ಮನೆಯ ವಾತಾವರಣ, ಮನೆಯ ಸುತ್ತಮುತ್ತಲು ಸೊಸೈಟಿ, ರಾಜ್ಯ, ದೇಶ ಎಲ್ಲವೂ ಕ್ರಮೇಣವಾಗಿ ಪರಮಶಾಂತಿಯ ವೈಬ್ರೇಷನ್ನಿಂದ ಸಂಪೂರ್ಣ ವಿಶ್ವವೇ ತುಂಬಿಕೊಳ್ಳುತ್ತಾ ಹೋಗುತ್ತದೆ. ಪರಮಶಾಂತಿ ವೈಬ್ರೇಷನ್ ಎಲ್ಲೆಡೆ ಹರಡುತ್ತಾ ಕೊನೆಗೆ ಮಲ್ಟಿವರ್ಸನ್ನು ತುಂಬಿಬಿಡುತ್ತದೆ. ನೆಗೆಟಿವ್ ಸಂಕಲ್ಪದಿಂದ ನೆಗೆಟಿವ್ ಕಲಿಯುಗ ರಚನೆಯಾಗಿದೆ. ಎಲ್ಲರ ಸಂಕಲ್ಪಗಳು ಪಾಸಿಟಿವ್ ಆಗಿದ್ದಾಗ, ಸಂಕಲ್ಪಗಳು ಶುದ್ಧವಾಗಿದ್ದಾಗ ಸತ್ಯಯುಗವು ನಡೆಯುತ್ತಿತ್ತು. ಜನರ ಸಂಕಲ್ಪ ವಿಚಾರಗಳಿಗೆ ಅನುಗುಣವಾಗಿ ಯುಗಗಳೂ ಸಹ ಬದಲಾಗುತ್ತವೆ. ಈಗ ಭೂಮಿಯ ಮೇಲೆ ಎಷ್ಟು % ಪರಮಶಾಂತಿ ವೈಬ್ರೇಷನ್ ಹರಡಿದೆ ಎಂದು ಕೇಳಿದಾಗ ಬಾಪೂಜಿಯವರು ಹೇಳ್ತಾರೆ, ಇನ್ನೂ ಪರಮಶಾಂತಿಯ ವೈಬ್ರೇಷನ್ ಹರಡಿಲ್ಲ, ಇನ್ನು ಮುಂದೆ ಹರಡಬೇಕಿದೆ. ಈಗಿರುವ ಜನಸಂಖ್ಯೆಯಲ್ಲಿ 2 ಅಥವಾ 3% ಆತ್ಮರು ಕುಳಿತು ಪರಮಶಾಂತಿಯನ್ನು ಹರಡಿದರೂ ಸಾಕು. ಪರಮಶಾಂತಿ ಎಲ್ಲೆಡೆ ಹರಡಿ 3ನೇ ವಿಶ್ವಯುದ್ಧವೂ ಸಹ ತಡೆಯಬಹುದು. ಪರಮಶಾಂತಿ ಎನ್ನುವುದು ಪರಮಧಾಮದಲ್ಲಿ ಇರುತ್ತದೆ. ನಾವು ಆತ್ಮಸ್ವರೂಪದಲ್ಲಿ ಕುಳಿತು ಅದನ್ನು ಧರೆಗೆ ಇಳಿಸಬೇಕಿದೆ. ಆತ್ಮನ ಒಳಗೆ ಪರಮಶಾಂತಿ ಇದೆ. ಆತ್ಮ ಸ್ವರೂಪದಲ್ಲಿ ಕುಳಿತಾಗ ಅದರ ಅನುಭವವಾಗುತ್ತದೆ. ಆತ್ಮಚೇತನ ಶಕ್ತಿಯು ಜಾಗೃತಗೊಂಡಾಗ ಆತ್ಮ ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನು ತಿಳಿದುಕೊಳ್ಳುತ್ತದೆ. ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ತಿಳಿದುಕೊಂಡಾಗ ಆತ್ಮ ತನ್ನನ್ನು ತಾನು ತಿಳಿದುಕೊಂಡು ತಾನು ಎಲ್ಲಿಂದ ಬಂದಿರುತ್ತದೆಯೋ ಅಲ್ಲಿಗೆ ಹೋಗಿ ಸೇರಬಹುದಾಗಿದೆ. ಕ್ಯಾ ಭಾರತ್ ಬಚೇಗಾ ಎಂಬ ಬಾಪೂಜಿಯವರ ವಿಡಿಯೋ ಭಾಗ 1, 2, 3. ಜನರು ಇದನ್ನು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡುತ್ತಿದ್ದಾರೆ. ಈಗಾಗಲೇ 2 ಕೋಟಿಗೂ ಹೆಚ್ಚು ಜನರು ನೋಡಿದ್ದು, 2 ಲಕ್ಷಕ್ಕೂ ಹೆಚ್ಚು ಜನರು ಈ ವಿಡಿಯೋವನ್ನು ಲೈಕ್ ಮಾಡಿದ್ದಾರೆ.
ಜನರು ಸಮಯ ಪರಿವರ್ತನೆಗಾಗಿ ಕಾಯುತ್ತಿದ್ದಾರೆ, ಆದರೆ ಪರಿವರ್ತನೆ ನಮ್ಮಿಂದಲೇ ಆರಂಭವಾಗಬೇಕಿದೆ. ಬ್ರಹ್ಮ ಜ್ಞಾನ ಪಡೆದು ಆತ್ಮಸ್ವರೂಪದಲ್ಲಿ ಸ್ಥಿತರಾಗಬೇಕಿದೆ ಮತ್ತು ಆಲ್ಮೈಟಿಯಿಂದ ಪವರ್ ಪಡೆದುಕೊಳ್ಳಬೇಕಿದೆ. ಆತ್ಮದಲ್ಲಿ ಪವರ್ ಬಂದಾಗಲೇ ಪರಿವರ್ತನೆ ಸಾಧ್ಯ. ಗ್ಯಾಲಕ್ಸಿಗಳು, ಯೂನಿವರ್ಸ್ಗಳು, ಸಂಪೂರ್ಣ ಮಲ್ಟಿವರ್ಸನ್ನು ಆಲ್ಮೈಟಿ ಅಥಾರಿಟಿಯು ಪರಿವರ್ತನೆ ಮಾಡಲಿದ್ದಾನೆ. ಹೊಸ ಮಲ್ಟಿವರ್ಸ್ ಸೃಷ್ಟಿ ಆಗಲಿದೆ ಎನ್ನುವ ಮಾತು ಜನಕ್ಕೆ ಅರ್ಥ ಆಗುವುದಿಲ್ಲ. ಯಾರು ಸೃಷ್ಟಿ ಮಾಡುತ್ತಾರೆಯೋ ಅವರೇ ವಿಸರ್ಜನೆಗೊಳಿಸುತ್ತಾರೆ. ಒಂದು ವಿನಾಶ ಹೊಂದುತ್ತಿದ್ದಂತೆ ಇನ್ನೊಂದು ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಆದರೆ ಆಲ್ಮೈಟಿ ಈಗ ಹೊಸ ಮಲ್ಟಿವರ್ಸನ್ನು ಸೃಷ್ಟಿ ಮಾಡಲಿದ್ದು ಅದು ಅಮರ ಲೋಕವಾಗಲಿದೆ. ಹೊಸ ಮಲ್ಟಿವರ್ಸ್ 2 ರಿಂದ 500 ಕಲಾದಲ್ಲಿ ಇದ್ದು ಅದರಲ್ಲಿ ಆತ್ಮಜ್ಞಾನ ಬ್ರಹ್ಮಜ್ಞಾನವನ್ನು ಪಡೆದು ಸ್ವಪರಿವರ್ತನೆಯನ್ನು ಮಾಡಿಕೊಂಡ ಆತ್ಮರು ಬೇಹದ್ ವಿಶ್ವ ಕಲ್ಯಾಣಕ್ಕಾಗಿ ವಿಶ್ವ ಸೇವಾಧಾರಿಗಳಾಗಿ ಕೆಲಸ ಮಾಡುತ್ತಿರುವಂಥ ಆತ್ಮರಿಗೆ ಆತ್ಮಶಕ್ತಿ ಪವರ್ ಸಿಗಲಿದೆ. ಅಂತಹ ಆ ಆತ್ಮರು ಈ ಹೊಸ ಮಲ್ಟಿವರ್ಸನ್ನು ಸೇರಲಿದ್ದಾರೆ. ಆ ಆತ್ಮರಿಗೆ ಆಲ್ಮೈಟಿ ಪವರನ್ನು ನೀಡಲಿದ್ದಾನೆ. ಯಾರು ಆತ್ಮಶಕ್ತಿಯನ್ನು ಪಡೆದುಕೊಳ್ಳುವರೋ ಅವರೇ ಈ ಹೊಸ ಮಲ್ಟಿವರ್ಸ್ನಲ್ಲಿ ಪ್ರವೇಶ ಮಾಡಲು ಸಾಧ್ಯವಿದೆ. ನಮ್ಮ ಈಗಿನ ಮಲ್ಟಿವರ್ಸ್ 2 ಬಾರಿ ವಿಸರ್ಜನೆಗೊಂಡು 3ನೇ ಬಾರಿ ಇದು ನಡೆಯುತ್ತಿದೆ. 2029ರ ಅಂತ್ಯದಲ್ಲಿ ವಿನಾಶ ಶತಸಿದ್ಧ. ಇದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇನ್ನು 5 ವರ್ಷವೂ ಸಹ ಭೂಮಿಯು ನಡೆಯಲು ಸಾಧ್ಯವಿಲ್ಲ. ವಿನಾಶ ಆಗಿಯೇ ಆಗುತ್ತದೆ. ಅಹ್ಮದಾಬಾದ್ನಲ್ಲಿ ತಪಸ್ಸನ್ನು ಮಾಡಿ ಈ ಭೂಮಿಯನ್ನು ನಾವು ಪರಮಧಾಮವನ್ನಾಗಿ ಮಾಡಲಿದ್ದೇವೆ. ಅಹ್ಮದಾಬಾದ್ ಲೈಟ್ ಹೌಸ್ ಆಗಲಿದೆ. ಇದನ್ನೆಲ್ಲ ಇನ್ನಷ್ಟು ವಿವರವಾಗಿ ತಿಳಿದುಕೊಳ್ಳಲು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಇವರ ಚಾನಲ್ಗೆ ಬಂದು ಬಾಪೂಜಿಯವರ 6000ಕ್ಕೂ ಹೆಚ್ಚು ವಿಡಿಯೋಗಳಿವೆ. ತಾವು ಎಲ್ಲ ವಿಷಯಗಳನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬಹುದಾಗಿದೆ. ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की